ಇಂಥ ಒಂದು ಹಾಡು ಇಂಥ ಒಂದು ಲೊಕೇಶನಲ್ಲಿ ಇಂಥ ಒಂದು ಡಿಸೆಂಬರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಲ್ಲ, ಆಮೇಲೆ ಮಾಡ್ತೀನಿ ವಾದಗಳು, ಧನ್ಯವಾದಗಳು. ಅಂಡ್ ಇಷ್ಟು ಡೈಲಾಗ್ನ ಹೆಂಡತಿ ನೋಡ್ಕೊಂಡು ಹೇಳಿದ್ರಿ ಸರ್. ಚಳಿಗಾಲ ಅನ್ಬೇಕಾದ್ರೆ ಅವ್ರ ಕಡೆ ನೋಡಿದ್ರು. ಅಲ್ಲ, ದಂಪತಿಗಳು ಅಂತ ಕರೆಸಿದ್ದೀರಾ, ಅದರಲ್ಲೂ ಸೀನಿಯರ್ ದಂಪತಿಗಳು, ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕಲ್ವ. ಇಬ್ಬರನ್ನ ಕರೆಸಿದ್ರೆ ಒಂದು ಸುಮ್ಮನೆ ಸ್ವಲ್ಪ ಏನು ಮಾತಾಡಲಿಲ್ಲ, ನಮ್ಮ ಕಂಟೆಂಟ್ ಸಿಗಲಿಲ್ಲ, TRP ಸಿಗಲಿಲ್ಲ ಅಂತ ಬೈಕೋಬಾರ್ದು. ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಸಹ ಸೆಲೆಬ್ರಿಟೀಸು. ನಾವು ಲೈಫಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದು ನಮ್ಗೆ ಯಾವುದೂ ಮ್ಯಾಟ್ರ್ ಆಗೋದು ಇಲ್ಲ. ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತೀವಿ ಶ್ರದ್ಧೆಯಿಂದ ಅದನ್ನು ಮಾಡ್ತೀವಿ, ಜನಕ್ಕೆ ರೀಚ್ ಮಾಡಿಸೋದಲ್ಲ, ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಹೊರತು ಬೇರೆ ನಮ್ಗೆ ಯಾವುದು ಮುಖ್ಯ ಆಗಲ್ಲ. ಆದರೆ ಈ ವೇದಿಕೆಯಲ್ಲಿ ಈ ಒಂದು ಸಿನಿಮಾಯಿಂದ ಇಬ್ಬರು ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು, ಮತ್ತೊಂದು ನಮ್ಮ ನಿರ್ಮಾಪಕರು. ಕಾರಣ ಏನಂದರೆ ಇವರಿಬ್ಬರು ಗೆದ್ದರೆ ಜಡೇಶ್ ಅವರಿಂದ ಇನ್ನೊಂದು 20 ಕಥೆಗಳು ಬರೆಯುವಂಥ ಒಂದು ಧೈರ್ಯ, ಹುಮ್ಮಸ್ಸು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಲೇಬೇಕು ಅಂತ ಛಲ ಮತ್ತಷ್ಟು ಉಟ್ಕೊಳ್ಳುತ್ತೆ. ಒಬ್ಬರು ನಿರ್ಮಾಪಕರಿಗೆ ಗೆದ್ದರೆ 14 ವರ್ಷ ಆದಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸರ್, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತರುಣ್ ಅವ್ರು ಹೇಳಿದಾಗ ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ, ಬಟ್ 14 ವರ್ಷ ಮಾಡಿಬಿಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 4 ತಿಂಗಳಿಗೆ ಒಂದು 5 ತಿಂಗಳಿಗೆ ಒಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್. ಈ ಸಾಂಗ್ ನೋಡಿದಿರ ತಾನೆ, ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು, ಪ್ರೊಡಕ್ಷನ್ ಬರ್ತಾ ಇರಬೇಕು ನಿಮ್ಮಿಂದ. ಸೊ ಹಾಗಾಗಿ ಅವ್ರಿಗಿದ್ರೆ ಒಂದು 100 ಸಿನಿಮಾಗಳನ್ನ ಮಾಡ್ತಾರೆ. ಸೊ ಟೀಮ್ ಏನಿದೆ, ನನ್ನ ಒಂದು ಆಸೆ, ಭಗವಂತನಲ್ಲಿ ನನ್ನದೊಂದು ಪ್ರಾರ್ಥನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಈ ಸಿನಿಮಾ ದುಡ್ದವ್ರು ಎಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗಲಿ, ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನನ್ನೊಂದು ಆಸೆ ಸರ್. ಸೊ ಅದಾದಷ್ಟು ಬೇಗ ನೆರವೇರಬೇಕು. ಇನ್ನು ತುಂಬ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಇಟ್ಕೊಡ್ರು ಅಂತ ನನ್ನ ಗೆಳೆಯ ವಿಜಯ್ ಇದ್ದಾನೆ, ವಿಜಯ್ ಕುಮಾರ್, ಸ್ಯಾಂಡಲ್ವುಡ್ ಸರಗ.